ಪಾಪು. ಪಾಪು ಅಲ್ಲ, ಪಾಂಡುಪುರ ಪುಟ್ಮಲ್ಲಿ ಅಂತ ಕರೀರಿ. ಸಾರಿ ಪಾಂಡುಪುರದ ಪುಟ್ಮಲ್ಲಿ ಅವರೇ, ಏನ್ ಮಾಡ್ತಿದ್ದೀರಾ? ಪುಟ್ಮಲ್ಲಿ ಅವರೇ, ನೀವ್ ಈ ತರದ ಪುಸ್ತಕನೆಲ್ಲ ಓದ್ತಿದ್ದೀರಾ ಅಂದ್ರೆ ನಿಮ್ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗ್ತಿದೆ ಅಂದಂಗ ಆಯ್ತು. ಇದನ್ನೆಲ್ಲ ಓದಿದ್ರೆ ಯಾವ ನಾಲೆಡ್ಜ್ ಇಂಪ್ರೂವ್ ಆಗೋದು? ಇರೋ ನಾಲೆಡ್ಜ್ ಕಿತ್ಕೊಂಡು ಹೋಗಿ ರಂಗನ್ ತಿಟ್ ಸೇರ್ಕತ್ತದೆ. ಮತ್ ಯಾಕೆ ಈ ಪುಸ್ತಕ ಓದ್ತಿದ್ದೀರಾ? ನಾನೇನು ಓದ್ಬೇಕು ಅಂತ ಓದ್ತಾ ಇಲ್ಲ. ಓದ್ತಾರೆ ಪೇಪರೋನು ಇದನ್ನ ಫ್ರೀಯಾಗಿ ಕೊಟ್ಬಿಟ್ಟು ರಾಡ್ ಮಾಡಿ ಅಂತ ಅದಕ್ಕೆ ಓದ್ತೀವ್ನಿ. ಪುಟ್ಮಲ್ಲಿ ಅವರದು ರಾಡಲ್ಲ, ರೀಡು. ಹಿಡಿದ್ರೆ ಚಾಡ. ಆದ್ರೆ ಇದು ಇಂಗ್ಲಿಷ್ ಅಲ್ಲದೇನಿ ನಂಗೆ ಅರ್ಥ ಆಯ್ತಲ್ಲ, ಅದಕ್ಕೆ ಇದ್ರಲ್ಲಿರೋ ಚಿತ್ರ ನೋಡ್ತೀವ್ನಿ. ಪುಟ್ಮಲ್ಲಿ ಅವರೇ, ನಿಮ್ಗೆ ಓದಕ್ ಬರ್ದಿದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಅದಕ್ಕೆ ಅಂತ ನಾನಿದ್ದೀನಲ್ಲ, ನಾನು ಓದಿ ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ. ಅದೆಲ್ಲ ಬೇಡ ಬುಡಿ, ಇದನ್ನೆಲ್ಲ ತಿಳ್ಕೊಂಡು ನಾ ಏನ್ ಮಾಡ್ಬೇಕು? ಮಾನ್ ಪುಟ್ಮಲ್ಲಿ ಅವರೇ, ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ದೇಶದಲ್ಲಿ ಬದಲಾವಣೆಯ ಸಮಯ ಬಂದಿದೆ, ನೀವು ಬದಲಾಗಬೇಕು. ಅಯ್ಯ, ಏನ್ ಬದಲಾವಣೆ ಬಂದಿದ್ದೋ ಏನೋ. ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಚಿನ್ನ ಬೆಳ್ಳಿನ ರೋಡಲ್ಲಿ ಹಾಕೊಂಡು ಸೇರಲ್ಲಿ ಹಾಕೊಡ್ತಿದ್ರಂತೆ. ಇವತ್ತೇನಾದ್ರೂ ಒಂದೇ 1 ಗ್ರಾಮ್ ಚಿನ್ನನ ಮೈ ಮೇಲೆ ಹಾಕೊಂಡು ಹೋದ್ರೆ ಕಾಳ್ರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಚಿನ್ನ ಮಾಡ್ಸ್ಕೊಂಡು ಮುಚ್ಕೊಂಡು ಓಡಾಡಕ್ಕಾಗ್ದ? ಪುಟ್ಮಲ್ಲಿ ಅವರೇ, ನೀವೆಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ. ನಾನು ನಿಮಗೆ ಬರೀ ಅಡುಗೆ ಮನೇಲಿ ಅಡುಗೆ ಮಾಡೋದು ಅಷ್ಟೇ ಗೊತ್ತು ಅಂದ್ಕೊಂಡಿದ್ದೆ, ಅದ್ರ ಆಚೆಗೂ ಗೊತ್ತಿದೆ. ನಾನು ನಿಮ್ಮಿಂದ ಕಲಿಯೋದು ತುಂಬ ಇದೆ. ಹಂಗೇನೂ ಇಲ್ಲ ನೀ, ನಾನು ಓದಿರೋದನ್ನ ನಿಮ್ತವ ಹೇಳ್ಕೊಂಡೆ. ನಿಮ್ತವ ಕಲಿಯೋದು ಸಾನೆ ಅದೇ, ಯಾಕಂದ್ರೆ ನೀವು ನನಗಿನ್ನ ಸಾನೆ ಮೆಂಟಲಿಜೆಂಟು. ಪುಟ್ಮಲ್ಲಿ ಅವ್ರದ್ದು ಮೆಂಟಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡಿದ್ರೆ ಚಾಡ. ನಿಮ್ಗಿಂತ ಮಧುರ್ ಅವರು ಸಾನೆ ಬುದ್ಧಿವಂತರು ಅನ್ನಿ. ಅವ್ರ ಥರ ಆಗ್ಬೇಕು ಅಂತ ನಂಗೆ ಆಸೆ, ಆದ್ರೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಪುಟ್ಮಲ್ಲಿ ಅವರೇ? ಮಧು ಥರ ಇರೋದು ತುಂಬಾ ಸುಲಭ, ಅದನ್ನ ನಾನು ಹೇಳ್ಕೊಡ್ತೀನಿ. ಅದ್ ಹೆಂಗ? ಹೆಂಗೆ ಅಂದ್ರೆ, ಏನು ಗೊತ್ತಿಲ್ಲದೆ ಇದ್ರು ನನಗೆಲ್ಲ ಗೊತ್ತಿದೆ ಅಂತ ಫೋರ್ಸ್ ಕೊಡೋದು. ಮುಖ್ಯವಾಗಿ ಗಂಡನ್ನ ಹೇಗೆ ಪಳಗಿಸಿ ಕೆಲಸ ಮಾಡಿಸ್ಬೇಕು ಅಂತ ಗೊತ್ತಿದ್ರೆ ಸಾಕು, ನೀವು ಮದುವೆ ಹೋಗ್ತೀರಾ. ಬ್ಯಾಡ ಬೇಡ, ಹಂಗ ಆಗದ್ ಬ್ಯಾಡ. ನಾನು ನನ್ನಂಗೆ ಇರ್ತೀನಿ, ಅವ್ರು ಅವ್ರಂಗೆ ಇರ್ಲಿ. ನಾನು ನನ್ನಂಗೆ ಇದ್ದು ನಮ್ಮ ಪಾಪಣ್ಣನ ಸೇವೆ ಮಾಡ್ತೀನಿ. ಅದಕ್ಕೆ ಪುಟ್ಮಲ್ಲಿ ಅವ್ರೆ, ನೀವು ನನಗೆ ಬೇಕು ಅನ್ಸೋದು. ಯಾರಂದ್ರಿ? ನಿಮ್ ಗುಣ ಮದುವೆ ಬರ್ಲಿಲ್ವಲ್ಲ ಅಂದೆ. ಬೇಡ ಬೇಡ, ನಾನು ನನ್ನಂಗೆ ಇರ್ತೀನಿ, ಅವರು ಅವ್ರಂಗೆ ಇರ್ಲಿ. ಅವ್ರು ಹಂಗಿರ್ಲಿಲ್ಲ ಅಂದ್ರೆ ನಿಮ್ಮಂತ ನಾಲ್ಕು ನಮ್ಮ ಬಗ್ಬಡಿಯಕಾಯ್ತಿದ್ದ. ಏನ್ ಗೌಡ್ರೆ ಫೋನ್ ಮಾಡಿ ಬರಕ್ ಹೇಳಿದ್ದು? ವಿಷಯ ಇಲ್ಲದೆ ಗೌಡ ಪಿ ಓದಲ್ಲ. ನಿಮ್ತ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಅನ್ನಿ. ಹಂಗಾರೆ ಇವ್ರು ಒಟ್ಟಿಗೆ ಹೋಗಿ ಹೇಳ್ಬೋದಿತ್ತಲ್ಲ. ಆಮೇಲೆ ಪುಟ್ಮಲ್ಲಿ ಅದನ್ನ ನಮ್ಮ ಮಟ್ಟಿಲಿ ಹೇಳಿದ್ರೆ ಅದಕ್ಕೆ ಬೆಲ್ಲ ಸಿಕ್ಕದು. ಮಧುರ ಅವ್ರೆ, ಇವತ್ತು ನೀವು ನಮ್ಮ ಮಟ್ಟಿಲಿ ಉಂಡ್ಕೊಂಡು ಹೋಗ್ಬೇಕು. ಊಟ ಮಾಡ್ತೀನಿ, ಬಟ್ ವಿಷಯ ಏನಂತ ಹೇಳಿ. ಮಧುರ ಅವ್ರೆ, ನನ್ನ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದಿತ್ತು ಅನ್ನಿ. ಆ ಸಂತೋಷನ ನಿಮ್ ಜೊತೆಗೆ ಹಂಚ್ಕೊಳ್ಳೋವಂತ ಕರೆಸ್ತದು. ಸೂಪರ್ ಗೌಡ್ರೆ, ಕಂಗ್ರ್ಯಾಚುಲೇಷನ್. ಈ ವಿಷಯ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ನಾನು ಊಟ ಮಾಡ್ಕೊಂಡೇ ಹೋಗ್ತೀನಿ. ಬಾಬಣ್ಣ, ಈ ವಿಷಯವ ನೀವು ನಂತವ ಏಳೇ ಇಲ್ಲ. ಏಳಿದಿದ್ರೆ ಇಷ್ಟೆಲ್ಲ ಅಡ್ಗೆ ಮಾಡ್ಬಿಡ್ತಿದ್ದಿ. ಆಮೇಲೆ ಪುಟ್ಮಲ್ಲಿ, ಇವತ್ತು ನೀನು ಅಡುಗೆ ಮಾಡಂಗಿಲ್ಲ. ಯಾಕೆ? ನಮ್ಮನ್ನ ಬಂಚು ಕರ್ಕೊಂಡು ಹೋದರಿಯಾ? ಅದು ಬಂಚಲ್ಲ ಕಮ್ಮಿ, ಲಂಚು. ಹಿಡಿದ್ರೆ ಜಾಡ. ಅದಕ್ಕೆ ಕರ್ಕೊಂಡು ಹೋದರಿಯಾ? ಆಮೇಲೆ ಪುಟ್ಮಲ್ಲಿ, ಇವತ್ತು ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ನಿಮಗೆಲ್ಲ ಬಡಿಸ್ತೀನಿ. ವಾವ್ ಗೌಡ್ರೆ, ನಿಮ್ ಕೈ ರುಚಿನೂ ತಿಂದಂಗಾಗತ್ತೆ. ಬಾಬಣ್ಣ, ಆದ್ರೂ ನೀವು ಚಂದನವ್ರನ್ನ ಕರಿಬೇಕಿತ್ತು ಅನ್ನಿ. ಆಮೇಲೆ ಪುಟ್ಮಲ್ಲಿ, ಅವ್ರನ್ನ ಮರ್ತು ಬಿಟ್ಟನ ಕರ್ದಿನಿ, ಇನ್ನೇನು ಬಂದ್ಬಿಡ್ತಾರೆ. ನೀವು ಹಿಂಗೆ ಮಾತಾಡ್ತಾರಿ, ಒಂದೇ 1 ನಿಮಿಷ ಬಂದ್ಬಿಡ್ತೀನಿ. ಪುಟ್ಮಲ್ಲಿ ಅವರೇ, ಅಂತೂ ಇಂತೂ ನೀವು ಜಾಕ್ಪಾಟ್ ಹೊಡೆದ್ಬಿಟ್ರಿ. ನಂಗೂ ಈ ರೀತಿ ಖುಷಿ ಪಡ್ಬೇಕು ಅಂತೆಲ್ಲ ಆಸೆ ಇದೆ, ಬಟ್ ಏನ್ ಮಾಡೋದು, ಜಾನಿ ಕೆಲ್ಸನೇ ಮಾಡಲ್ಲ. ಮಧುರ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ಚಂದನ್ ಅವ್ರಿಗೂ ಒಳ್ಳೆ ಕಾಲ ಬಂದೇ ಬರ್ತದೆ. ಆಗ ನೀವು ನಮ್ಮನ್ನ ನಿಮ್ಮ ಮಟ್ಟಿ ಊಟಕ್ಕೆ ಕರೆಯಿರಂತೆ. ಆ ಟೈಮ್ ಯಾವಾಗ ಬರುತ್ತೋ ಏನೋ. ನನ್ನ ಲೈಫ್ ಆ ಕಡೆ ತೇಲ್ತಾನೂ ಇಲ್ಲ, ಈ ಕಡೆ ಮುಳುಗ್ತಾನೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ ಮಧುರ ಅವರೇ. ತಕೊಳ್ಳಿ ಜ್ಯೂಸ್ ಕುಡ್ರಿ. ತಕೊಳ್ಳಿ. ಥ್ಯಾಂಕ್ ಯು. ಶಂಕರೇಶ್ವರ, ಆತ್ಮಗಳು ಬದಲಾಯ್ತವ ಅನ್ಕ. ಮಧುರವ್ರೆ, ಎಲ್ಲೆಲ್ಲಿ ಕಸ ಗುಡಿಸ್ಬೇಕು ಹೇಳಿ ಗುಡಿಸ್ತೀನಿ. ಸದ್ಯಕ್ಕೆ ಮನೆ ಗುಡ್ಸಿ, ಆಮೇಲೆ ಟೆರೆಸ್ ಗುಡ್ಸೋರಂತೆ. ನೋಡ್ತಾ ಇರಿ ಹೆಂಗ್ ಗುಡಿಸ್ತೀನಿ.
ಗೌಡ್ರ ಅಷ್ಟ್ ಜೋರಾಗಿ ಧೂಳು ಹೊಡಿಬೇಡಿ, ಸೋಫಾ ಹಾಳಾಗುತ್ತೆ. ತೊಂದರೆ ಇಲ್ಲ, ನೋಡ್ತಾರಿ ಗೂಡ್ಸಿ ಗುಂಡಾಂತರ ಮಾಡ್ಬಿಡ್ತೀನಿ, ಚೆನ್ನಾಗಿ ಗುಡಿಸ್ತೀನಿ. ಅವ್ವಾ ಸುಸ್ತಾಯ್ತದೆ. ಚಂದನವ್ರೆ, ನೀವೇನಾದ್ರೂ ಹಿಂಗ್ ಕಸ ಗುಡ್ಸಿದ್ರೆ ದಿನಕ್ಕೂ ನನ್ ಬರ್ ತರ್ಬೇಕಾಯ್ತದ. ಹೋದ್ರೆ ಹೋಗ್ಲಿ ಬಿಡಿ ಪುಟ್ಮಲ್ಲಿವ್ರೆ, ಗೌಡ್ರು ತರ್ತಾರೆ. ಅವ್ರ ಆಕಳ ಚಡ್ಡಿನ ತಕೊಂಡೆ 3 ವರ್ಷ ಆಯ್ತು, ಇನ್ ಬರಲ್ ತಂದ್ಕೊಟ್ಟಾರ. ಅಂತ ಚಡ್ಡಿನ ನೀವೇ ಹೋಗಿದ್ದೀರಾ? ಛೀ, ನಾನು ಹೋಗಿಲ್ಲ, ಅವ್ರ ಚಡ್ಡಿ ಅವರೇ ಒಕ್ಕತ್ತಾರೆ. ಪುಟ್ಮಲ್ಲಿವ್ರೆ, ಹಾಗಿದ್ರೆ ಅದನ್ನ ತಂದ್ಕೊಡಿ, ಅದ್ರಲ್ಲಿ ಇಡೀ ಮನೆನ ಒರೆಸಿ ಕೊಳೆ ಎಲ್ಲ ಕಿತ್ಕೊಂಡೋಗ್ಬೇಕು, ಹಾಗೆ ಮಾಡ್ತೀನಿ. ಗೌಡ್ರ ನಾನು ನಿಮಗೆ ಅದಕ್ಕೆ ಹೇಳಿದ್ದು, ನಿಮ್ ಕೈಲಿ ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಅಂತ. ನಿಮ್ಗೆ ಗಲ್ಲ ಪೆಟ್ಟಿಗೆ ಮೇಲೆ ಕೂತ್ ಅಭ್ಯಾಸ ಇದೆ ಹೊರತು ಮೈ ಬಗ್ಸಿ ದುಡ್ದ ಅಭ್ಯಾಸ ಇಲ್ಲ. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವ್ರೆ, ನನಗೂ ಘಟನೆ ಬಗ್ಸಿ ದುಡ್ದು ಅಭ್ಯಾಸ ಅದೇ. ದಿನಕ್ಕೆ ಒಂದ್ಸತಿನಾದ್ರೂ ಈ ಘಟನೆ ದಂಡಿಸ್ತೀನಿ. ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ. ನಿಮ್ ಜಾಗದಲ್ಲಿ ಜಾನಿ ಏನಾದ್ರೂ ಇದ್ದಿದ್ರೆ ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿರೋರು. ನೀವು ನನ್ನ ಕಣ್ಣೆದುರಿಗಿದ್ದರೆ ನಾನು ಅದನ್ನೇ ಮಾಡ್ತಿದ್ದಿ. ಏನೋ ಹೇಳಿದ್ರೆ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ ಎಂದಿ. ಪುಟ್ಮಲ್ಲಿವ್ರೆ, ತಲೆನೋವು ಹೇಗಿದೆ? ಬಲ್ಚರ್ ಹೋಯ್ತು, ಎಡ್ಚರ್ ಅದೇ. ಯಾಕೆ ಕೆಲಸ ಮಾಡಕ್ ಆಗಲ್ವಾ? ಆಗಲ್ಲ ಅಂದ್ರೆ ಹೇಳ್ಬಿಡಿ, ತಲೆನೋವಿದ್ರು ನಾನೇ ಮಾಡ್ಕೊತೀನಿ. ನಾನೆಲ್ಲ ಹಾಗೆ ಹೇಳ್ದೆ ಪುಟ್ಮಲ್ಲಿವ್ರೆ, ಈ ಜಾನಿ ಹಿಡಿದ ಕೆಲಸನ ಪೂರ್ತಿ ಮಾಡದೆ ಬಿಡೋನೇ ಅಲ್ಲ. ಈಗ ನಿಮ್ಮ ವಿಷಯದಲ್ಲೂ ಹಾಗೆ ತಾನೆ? ರಾಕಿರಯ್ಯವರೇ, ಬನ್ನಿ ಬನ್ನಿ, ಯಾಕ ಬಂದಿದ್ದು? ಅಕ್ಕನ ಹತ್ರ ತಮ್ಮ ಸಹಾಯ ಕೇಳಲಿಕ್ಕೆ ತಾನೇ ಬರೋದು. ಪುಟ್ಟಕ್ಕ, ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿತ್ತು, ಸ್ವಲ್ಪ ಕೊಡ್ತೀರಾ? ಅಯ್ಯೋ, ಅದಕ್ಕೇನಂತೆ, ತಗೋಬತ್ತೀನಿ ಇರಿ. ರಾಕಿರಯ್ಯವರೇ, ತಕೊಳ್ಳಿ ಸಕ್ಕರೆಯ. ಪುಟ್ಟಕ್ಕ, ಎಂತಾದ್ರೂ ವಿಶೇಷ ಉಂಟಾ? ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಅದು ಹಬ್ಬ ದಂಡಕ್ಕೆ ಬತ್ತಲ್ಲ, ಅದಕ್ಕೆ. ಇದ್ಯಾರು ಹೊಸ ಕೆಲಸಗಾರ? ನಾನು ಹತ್ತಿರ ಹೋದ್ರೂ ಮುಸುಟು ತೋರಿಸುದಿಲ್ಲ ಅಂತಾನೆ. ಇವರು ಕೆಲ್ಸಗಾರಲ್ಲ ನೀ. ಮತ್ತಿನ್ನೆಂತ, ರಿಂಗ್ ಮಾಸ್ಟರ್ ಅಂಗಡಿಯಲ್ಲಿ ಲಾಡಿ ಪೊಡಿ ಸೋನ? ಅವರು ಅಲ್ಲ. ಅಯ್ಯೋ, ಇವ್ರು ಅವರಲ್ಲ, ಅವ್ರು ಇವರಲ್ಲ, ಮತ್ತೆ ಇವ್ರು ಯಾರು? ಸರ್ಕಾರದವರು ಎಂತಾದರೂ ನನಗೆ ವಿಷಯ ತಿಳಿಸದೆ ಕೆಲಸಗಾರರ ಬಗ್ಗೆ ಅಂತೇಳಿ ಹೊಸ ಸ್ಕೀಮ್ ಓಪನ್ ಮಾಡಿದ್ದಾರಾ? ಅದನ್ನ ಆಮೇಲೆ ಹೇಳ್ತೀನಿ, ತಗೊಂಡೋಗಿ. ಓಕೆ, ನಿಮ್ಮ ಮನೆಯ ಕೆಲಸ ಎಲ್ಲ ಮುಗಿದ ಮೇಲೆ ಇವನನ್ನು ನನ್ನ ಮನೆಗೆ ಕಳಿಸಿ. ನಮ್ಮ ಮನೆಯಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಪಿಟ್ಟೆ ಪಿಟ್ಟೆ ಹಾಕಿದೆ, ಅದನ್ನೆಲ್ಲ ಇವನ ಹತ್ರ ಕ್ಲೀನ್ ಮಾಡಿಸಬೇಕು. ಐ ಲೈಕ್ ಇಟ್. ಒಬ್ಬ ಕೆಲಸದವ ನನ್ನ ಮೇಲೆ ಕೈ ಮಾಡಿದ್ದು, ಇದರಲ್ಲಿ ಒಂದು ನಮ್ಮನೆ ಡಬಲ್ ಶಾಕ್ ಸಿಗ್ತಾ ಉಂಟು. ಮಾತು ಕೆಲಸದವನು ಅಂದ್ರೆ ನಿನ್ನ ಇಲ್ಲೇ ಊತ ಹಾಕ್ಬಿಡ್ತೀನಿ. ಈ ಸ್ವರವನ್ನು ಎಲ್ಲಿಯೋ ಕೇಳಿದಾಗುಂಟಲ್ಲ. ನೀನೆಂತಾದ್ರೂ ಇಲ್ಲಿಯೇ ಲೋಕಲ್ ಕೆಲಸದವನ್ನ ಪುರಿಂಗಲ್ಲ? ಐ ಲೈಕ್ ಇಟ್. ಲೋಕಲ್ ಕೆಲಸದವನಲ್ಲ ಕಣೋ, ಪಕ್ಕ ಲೋಕಲ್ಲು. ಜಾನಿಬಾಯ್, ನೀವು ಈ ಮನೆಯಲ್ಲಿ ಕೆಲಸ ಮಾಡ್ತಿರೋದಾ? ಎಂತ ರಿಂಗ್ ಮಾಸ್ಟರ್ ಒಟ್ಟಿಗೆ ಆಟದಲ್ಲಿ ಎಂತಾದ್ರೂ ಸೋತ್ರ? ಸೋಲು ಅನ್ನೋದು ನಾನು ಇಷ್ಟಲೇ ಇಲ್ಲ ಕಣೋ. ನಾನು ಸೋಲೋದೇನಿದ್ರು ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ. ನಾನು ಪ್ರೀತಿಯ ಆರಾಧಕ. ನಾನು ಯಾವುದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ತೀನಿ ಕಣ. ಅಲ್ಲ ಜಾನಿಬಾಯ್, ಬೇರೆಯವರ ಮನೆಯ ಕೆಲಸ ಮಾಡೋದ್ರಲ್ಲಿ ನಿಮಗೆ ಮನಸ್ಸಿಗೆ ಅಷ್ಟೊಂದು ಖುಷಿ ಸಿಗ್ತದೆ ಅಂತಾದ್ರೆ, ನನ್ನ ಮನೆಯ ಕೆಲಸ ಮಾಡಿ ಅಲ್ಲ ಡಬಲ್ ಖುಷಿ ಸಿಗ್ತದೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್.
ರಾಕಿರಿ ಅವ್ರೆ ಸಕ್ಕರೆ ತಗೊಂಡೋಗಿ. ಬೇಡ ಪುಟ್ಟಕ್ಕ, ನನಗೆ ಈ ಜನವನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಒಂದು ಗೋಣಿ ಸಕ್ಕರೆ ಸಿಕ್ಕಿದಷ್ಟು ಶಾಕ್ ಸಿಕ್ಕಿತು. ಐ ಲೈಕ್ ಇಟ್. ಅಯ್ಯೋ ಇಷ್ಟೊತ್ತು ನಾ ಕಂಡಿದ್ದು ಕನಸ. ಇವತ್ತು ಪಲಾವ್ ಹೆಂಗ್ ಮಾಡ್ತೀನಿ ಅಂದ್ರೆ ಕಂಡಿದ್ದು ಕನಸು ನನ್ಸಾಗ್ಬಿಡ್ಬೇಕು. ಮಧುರವ್ರು ನನ್ನ ಕೈ ರುಚಿ ನೋಡ್ದೇಟ್ಗಲೇ ಅಣ್ಣಯ್ಯಪ್ಪನವ್ರನ್ನ ಪರ್ಮನೆಂಟಾಗಿ ಮರ್ತು ಬಿಡ್ಬೇಕು. ಹಂಗೆ ಮಾಡ್ತೀನಿ. ಅಣ್ಣ ಒಮ್ಮತ್ತರು ಮಿಳ್ಳೆ, ನೀ ಯಾಕೆ ಕೂಡ ಇಲ್ಲಿಗೆ ಬಂದ? ಗೌಡ್ರೆ, ರಾಕಿ ಅಣ್ಣ ಹೇಳಿದ್ರು ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ, ಅದು ನಿಜಾನ ಸುಳ್ಳು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ನಾ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಮಧುರ ಅವ್ರಿಗೆ ಸಹಾಯ ಮಾಡ್ತಾವನಿ ಅಷ್ಟೇ. ಮೊದ್ಲೇ ಅವ್ನು ಹುಚ್ಚ, ಆ ಹುಚ್ಚನ ಮಾತು ಕೇಳ್ಕೊಂಡು ನೀನು ಹುಚ್ಚ ಆಗ್ಬಿಟ್ಟೆ. ಹೇಳ್ದಂಗೆ ಕೇಳಕ್ ನಾನೇ ನೀವು ಅನ್ಕೊಂಡ್ರ? ಸುಳ್ಳು ಯಾವ್ದು ನಿಜ ಅದು ಅಂತ ನಂಗೂ ಗೊತ್ತಾಯ್ತದೆ. ಸುಮ್ಮನೆ ಹೋಗ್ಬಿಡ ಇಲ್ಲಿಂದ, ಹೋಗಲಿಲ್ಲ. ನೀವ್ ಇಲ್ಲಿ ಇರ್ಬೇಕಾದ್ರೆ ನಾನು ಅಲ್ಗೋಗಿ ಹೋಗಿ ಏನ್ ಮಾಡ್ಲಿ? ನಿಮ್ ಪಾಡಿ ನೀವು ಕೆಲಸ ಮಾಡಿ, ಅಂದ್ರೆ ಸಹಾಯ ಮಾಡಿ. ನೀವು ಇಲ್ಲಿ ಹೆಂಗ್ ಸಹಾಯ ಮಾಡ್ತೀರಾ ಅನ್ನೋದನ್ನ ನೋಡ್ಕೊಂಡು ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ. ಅಡ ಒಮ್ಮತ್ತರು ಮಿಳ್ಳೆ, ಸುಮ್ಮನೆ ಇಲ್ಲಿಂದ ಹೊಂಟೋಗ್ನಿಲ್ಲ ಅಂದ್ರೆ ಪ್ಲಾಸ್ಟರ್ ಹಾಕೊಂಡ್ ಹೊಡೆದು ಬಿಡ್ತೇನೆ. ಕಾಡಲ್ಲಿರೋ ಸಿಂಹನ ಎದುರಾಕೊಂಡ್ ಬದುಕ್ಬೋದು, ನಾಡಲ್ಲಿರೋ ಗೌಡನ್ನ ಎದುರಾಕೊಂಡ್ ಬದುಕಾಗಲ್ಲ. ಗೌಡ್ರ ವಂಶ ಎದುರಾಕೊಂಡವ್ರ ಧ್ವಂಸ. ನೋಡಿದ್ರೆ ಗೊತ್ತಾಯ್ತು ನೀವಿಲ್ಲಿ ಸಹಾಯ ಮಾಡ್ತಿಲ್ಲ, ಕೆಲಸನೇ ಮಾಡ್ತಾ ಇದ್ದೀರಾ ಅಂತ. ನಿಮ್ಗಿದ್ದೆಲ್ಲ ಯಾಕೆ ಬೇಕಿತ್ತು ಗೌಡ್ರೆ? ನನ್ಗೇನೋ ನೀವು ಇವ್ರ ಹತ್ರ ಸಾಲ ತಗೊಂಡು ತೀರ್ಸಕ್ಕಾಗದೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಡೌಟು. ಅಲ್ಲ, ನೀವು ಸಾಲ ತೀರ್ಸೋದೇ ಈ ರೀತಿ ಅಂದ್ರೆ ನಮ್ಮನೆಗೆ ಬಂದು ಕೆಲಸ ಮಾಡಿ ನಾನು ಸಂಬಳನೇ ಕೇಳೋದಿಲ್ಲ. ಒಮ್ಮತ್ತರ ಮಿಳ್ಳೆ, ಸುಮ್ಮನೆ ಅವನಿ ಅಂತ ಏನನ್ನ ಮಾತಾಡಿಯಾ? ಇನ್ನೊಂದು ಕ್ಷಣ ಇಲ್ಲೇ ಇದ್ರೆ ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟರ ಇರೋ ನಿನ್ನ ಕರಿಮಣ್ಣಲ್ಲಿ ಊತಾಕ್ಬಿಡ್ತೀನಿ. ಗೌಡ್ರೆ, ಇದುವರೆಗೂ ನಿಂತಿರೋ ಕೊಳಯನ್ನ ತಿರುಗಿಸಿದಿರಾ, ಕಿತ್ತೋಗಿರೋ ವೈರ್ನ ಕನೆಕ್ಟ್ ಮಾಡಿದಿರಾ, ಬಾಗಿರೋ ಮರನ ಎದ್ದು ನಿಲ್ಸಿದಿರಾ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಿ. ಇದುವರೆಗೂ ನೀವು ನನ್ನ ಒಂದು ಮುಖ ಮಾತ್ರ ನೋಡಿದಿರಾ, ಇನ್ನೊಂದು ಮುಖನ ಇವಾಗ ನೋಡ್ತೀರಾ. ನೀವೆಲ್ಲಿ ಕೆಲಸ ಮಾಡ್ತಿರೋ ವಿಷಯನ ಬೀದಿ ಬೀದಿಗೆ ಹೆಂಗ್ ಪ್ರಚಾರ ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಲೆ ಬಲೆ ಉಮ್ಮತ್ತರು ಮಿಳ್ಳಿ, ಕಾರ್ಗೆ ಎದ್ರನಿಲ್ಲ, ಬೈಕ್ಗೆ ಎದ್ರನಿಲ್ಲ, ನೀನ್ ಸೈಕಲ್ಗೆ ಎದ್ರಕೊಂಬಿಟ್ಟನ. ಏನಾದ್ರೂ ಪ್ರಚಾರ ಮಾಡ್ತಾ ನಿನ್ನ ಪ್ರಚಾರದಲ್ಲಿ ಪಂಚ ಒಲಿಸ್ಕತೀನಿ. ಪುಟ್ಮಲಿಯವ್ರೆ, ನೀವ್ ಯಾವಾಗ ಬಂದ್ರಿ? ನೀವು ಮಲ್ಕೊಂಡು ಸೌಂಡ್ ಮಾಡ್ತಾ ಇದ್ರಲ್ಲ, ಆಗ್ಲೇ ಬಂದೇನಿ. ಪುಟ್ಮಲಿಯವ್ರೆ, ಅದು ಸೌಂಡ್ ಅಲ್ಲ, ರೌಂಡು. ಹೇಳಿದ್ರೆ ಚಾಡ ಅಲ್ಲ. ಮಂಚದ ಮೇಲೆ ಮಲ್ಕೊಂಡು ಯಾಕಂಗ್ ಆಡ್ತಾ ಇದ್ರಿ? ಈ ಮಂಚ ಒಂಥರ ಬೇರೆ ತರನೇ ಇದೆ, ಅದಕ್ಕೆ. ಬೇರೆ ತರ ಅಂದ್ರೆ ಯಾವ ತರ? ಎಲ್ರು ಹೇಗಿರ್ತಾರೋ ನಾನು ಹಾಗೆ ಇದ್ದೀನಿ. ಇಲ್ಲ ಮಧುರ ಅವ್ರೆ, ಎಲ್ರೂ ಸಾಮಾನ್ಯ ಹೆಣ್ಣಾದ್ರೆ ನೀವು ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೆ. ಈ ರೀತಿ ಹೋಗ್ಲಿ ನನ್ನ ಮರಳ್ ಮಾಡ್ಬೇಕಂತಿದ್ದೀರಾ? ನೀವು ನನ್ನ ಮಾತಿಗೆ ಮರಳಾಗಿದ್ರೆ ಇಷ್ಟೊತ್ತಿಗೆ ಆಗ್ಲೇ ನಾವಿಬ್ರು ನಂದಿ ಬೆಟ್ಟ ತುದಿಲ್ ನಿಂತ್ಕೊಂಡು ಏಟಾಡ್ಬೇಕಿತ್ತು. ಏನಂದ್ರೆ? ನಿಮ್ಮ ಸೌಂದರ್ಯದ ಗುಟ್ಟ್ಯಾನ ಅಂದಿ. ಅದೆಲ್ಲ ಈಗ ಬೇಕಾ? ಕೆಲ್ಸ ಮಾಡ್ತೀನಿ ಅಂತ ಬಂದು ನನ್ ಫೋಟೋ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ದೇವರು ಕಣ್ಣು ಕೊಟ್ಟರದೇ ಸುಂದರವಾಗಿರೋದನ್ನ ನೋಡಕ್ಕೆ ಅಲ್ವಾ ನೋಡ್ತಾ ಇದ್ದಿ. ಚಂದನ್ ಅವ್ರೆ, ನೀವು ಮಂಚದ ಮೇಲೆ ಕೂತ್ಕೊಂಡ್ಬಿಟ್ರೆ ಹೆಂಗ? ಕೆಲಸ ಮಾಡೋರು ಯಾರ? ನಂಗೆ ಯಾಕೋ ಬೆನ್ನೋಯ್ತಾ ಇದೆ. ಹೌದಾ? ನೀವೇನು ಯೋಚನೆ ಮಾಡ್ಬಿಡಿ, ನಾನು ಉಳುಕ್ ತೆಗಿತೀನಿ. ಡಾಕ್ಟರ್ ಕರೆಸಿ ವಾಸಿ ಮಾಡ್ತೀನಿ ಎಂದೆ. ಏನು ಬೇಕಾಗಿಲ್ಲ, ಮೊದ್ಲು ಈ ಕಸನೆಲ್ಲ ಗುಡ್ಸಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೋಳಿ. ನಮಸ್ತೆ ಮೇಡಮ್. ನಮಸ್ಕಾರ, ಕೂತ್ಕೊಳ್ಳಿ. ಯಾರು ನೀವು? ಮೇಡಮ್, ನಾನು ರೋಸಾ ಅಂತ, ಜನಗಣತಿ ಮಾಡೋಕ್ಕೆ ಸರ್ಕಾರದ ಕಡೆಯಿಂದ ಬಂದಿದ್ದೀನಿ. ಜನಗಣತಿನ ಸರ್ಕಾರದ ಕಡೆಯಿಂದ ಮಾಡಿದೆ, ತರಕಾರಿ ಮಾರೋರು ಮಾಡಕ್ಕದ್ದ. ತುಂಬ ತಮಾಷೆಯಾಗಿ ಮಾತಾಡ್ತೀರಾ. ನೀವು ಮನ್ಸು ಮಾಡಿದ್ರೆ ಸಿನಿಮಾದಲ್ಲಿ ಕಾಮಿಡಿ ಪೀಸ್ ಆಗ್ಬೋದು. ತಪ್ಪ ಅದಕ್ಕೆ ನೋಡ್ಕೋಬೋದು. ಮೇಡಮ್, ಈಗ ಹೇಳಿ, ನಿಮ್ಮ ಡೀಟೇಲ್ ಹೇಳಿ. ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ? ನಾನು ನನ್ನ ಹಸ್ಬೆಂಡ್ ಇಬ್ರೆ. ಇಬ್ರೇನಾ? ಹಾಗಾದ್ರೆ ನಿಮ್ಗಿನ್ನ ಮಕ್ಕಳಾಗಿಲ್ಲ? ಇಬ್ರೇ ಅಂತ ಹೇಳಿದ್ಮೇಲೆ ಮಕ್ಕಳಾಗಿಲ್ಲ ಅಂತ ತಾನೇ ಅರ್ಥ.
ನೀವೇನಾ ಅಲ್ಸನ್ ತೊಳ ಬಿಡಿಸೋರ್ ತರ ಕೇಳ್ತಾ ಇದ್ದಾರಿ? ಸರ್ ನೀವು ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ನೀವು ಪ್ರಯತ್ನ ಪಟ್ಟರೆ ಸಿನಿಮಾದಲ್ಲಿ ಆಕ್ಷನ್ ಸ್ಟಾರ್ ಆಗ್ಬೋದು. ಏನ್ ನಿಮ್ ಪ್ರಾಬ್ಲಮ್ಮು? ಮಾತಿತ್ರ ಗಾಂಧಿನಗರದ ಬಗ್ಗೆ ಮಾತಾಡ್ತಿದಾರಲ್ಲ, ಇದಕ್ಕೂ ಮುಂಚೆ ನೀವೇನಾದ್ರು ಗಾಂಧಿನಗರದ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕರೆಕ್ಟಾಗಿ ಹೇಳಿದ್ರಿ. ಮುಂದುವರ್ಸಿ. ಮೇಡಮ್, ಗಂಡ ಅಂದ್ರೆ ಇವರೇ ತಾನೇ? ಅಲ್ಲ, ನಾನು ಗಂಡ ಅಲ್ಲ. ಮತ್ತೆ ಇವ್ರು ನಿಮ್ಗೆ ಏನಾಗಬೇಕು? ಲಿವಿಂಗ್ ರಿಲೇಷನ್ನಾ? ನೋಡಿ, ಅಂಥದ್ದೇನೂ ಇಲ್ಲ. ನನ್ನ ಹಸ್ಬೆಂಡ್ ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಮಂತ್ ವಾಪಸ್ ಬರ್ತಾರೆ. ಇವರು ನಮ್ಮನೆ ಕೆಲ್ಸದವ್ರು. ನೀವು ನನ್ನ ನಿಮ್ಮ ಮಟ್ಟಿಗೆ ಕೆಲಸದವ ಅನ್ಬಿಟ್ರಿ. ಸಾರಿ ಗೌಡ್ರೆ, ನಿಮ್ಮ ಕೆಲ್ಸದ ಹುಡುಗ ಬಂದಾಗ ನಿಮಗೆ ಅವಮಾನ ಆಗ್ಬಿಟ್ಟಿತ್ತಲ್ಲ. ಇವ್ರ ಮುಂದೆನೂ ಆ ರೀತಿ ಆಗೋದು ಬೇಡ ಅಂತ ಈ ರೀತಿ ಹೇಳ್ಬಿಟ್ಟೆ. ತೊಂದರೆ ಇಲ್ಲ ಬಿಡಿ, ನೀವು ಯಾನೇ ಹೇಳಿದ್ರು ಅದ್ರಲ್ಲೊಂದು ಅರ್ಥ ಇರ್ತದೆ. ಥ್ಯಾಂಕ್ ಯು. ಸೇಫ್. ಪರವಾಗಿಲ್ಲ ಮತ್ತು ನೀನು ತುಂಬಾ ಚೆನ್ನಾಗಿ ಆಡ್ತೀಯಾ. ಬಾಂಬೆಲಿ ನಾನು ಸ್ಟೇಟ್ ಲೆವೆಲ್ ಚಾಂಪಿಯನ್, ಗೊತ್ತಾ? ಹೌದಾ? ಹೊಡಿ ಕೈ. ಇದೇನಪ್ಪ, ಅನ್ನಪ್ಪನವರು ಪಾತ್ರೆ ಬೆಳಗ ಕೈಯಲ್ಲಿ ಇವರು ಕೈ ಹೊಡಿತಾವ್ರೆ. ಮಥುರವ್ರೆ ಸಕ್ಕರೆ ಕಂಡಾಗ ಇರುವೆ ಬಂದಂಗೆ ಬಂದ್ಬಿಡ್ತಾರೆ. ಏನ್ ಮಥುರವ್ರೆ, ಅನ್ನಪ್ಪನವ್ರ ಜೊತೆ ಕೂತ್ಕೊಂಡು ಪಗಡ ಆಡ್ತಾ ಇದ್ದಾರಿ? ಈ ಗೌಡ್ರೆ, ಇದು ಪಗಡೆ ಅಲ್ಲ ರೀ, ಚೆಸ್ಸು. ಅಲ್ಲ ರೀ, ನಾನು ಆಡ್ತಿದ್ದೀನಿ ತಾನೆ, ನನ್ನನ್ನೇ ಕೇಳ್ಬೋದಿತ್ತಲ್ಲ. ಓ ಅನ್ನಪ್ಪನವ್ರೆ, ನಿಮ್ಮನ್ನು ವಿಚಾರಿಸ್ಕೊಳ್ಳೋದು ಇದ್ಯಾದೆ. ಮೊದಲು ನಮ್ಮ ಮಟ್ಟಿಗೆ ಬಂದಿರೋ ಅತಿಥಿಗಳನ್ನ ವಿಚಾರಿಸ್ಕೋಬೇಕು. ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮನೆ ಅಲ್ಲ ನಮ್ಮನೆ. ಅಷ್ಟಕ್ಕೂ ಇವಳ ಹೆಸರು ನಿಮ್ಗೆ ಗೊತ್ತಾಯ್ತು? ಅನ್ನಪ್ಪನವ್ರೆ, ನಿಮ್ಮ ಮಟ್ಟಿಗೆ ಯಾರೇ ಬರಲಿ ಅವ್ರು ಮೊದಲು ಪರಿಚಯ ಆಗೋದು ನನಗೆ. ಏನಂದ್ರಿ ಮಥುರವ್ರೆ? ಅದು ನಿಜನೇ ಬಿಡಿ. 24 ಗಂಟೆ ನಮ್ಮನೇಲೆ ಬಿದ್ದಿರ್ತಿರಲ್ಲ, ಅದಕ್ಕೆ ನಾವು ನಾಯಿ ಸಾಕಿಲ್ಲ. ನಾವು ಸಾಕಿಲ್ಲ. ಏನ್ ಗೌಡ್ರೆ, ಮನೆಗೆ ಬರುವಾಗ ನನ್ನ ಹೆಸರು ಕೂಗ್ಲೇ ಇಲ್ಲ? ನಾಮಸ್ಮರಣೆ ಮಾಡ್ಕೊಂಡೇ ಬಂದ್ರು, ಆದ್ರೆ ಮದ ರ ಅನ್ನೋದು ಬಿಟ್ಟು ಮಥು ರ ಅನ್ಕೊಂಡ್ ಬಂದ್ರು. ಓ, ಒಂದೇ ದಿನಕ್ಕೆ ಪಾರ್ಟಿ ಚೇಂಜಾ? ಮಧುರವ್ರೆ, ಅನ್ನಪ್ಪನವರು ಯಾನೇನೋ ಹೇಳ್ತಾರೆ, ಅವ್ರ ಮಾತನ್ನ ನಂಬೇಡಿ. ಮತ್ತು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಓ ಅನ್ನಪ್ಪನವ್ರೆ, ನಿಮ್ಗೆ ತಿನ್ನಕ್ಕೂ ಬರಲ್ಲ, ತಿನ್ನೋರ್ನ ಬಿಡಕ್ಕೂ ಬರಲ್ಲ. ಇಂಥ ನೀರ್ದೋಸೆ ಹಾಕೋ ಮತ್ತೆ ನನ್ಗಾಡಕ್ ಬರಲ್ಲ ಅನ್ಕೊಂಡಿದ್ದೀರಾ? ನಿಮಗ್ ಚಳಿ ಆದ್ರೆ ನಿಮ್ಮನೆ ಕಂಬಳಿ ಹೊತ್ಕೊಂಡ್ ಮಲಗ್ರಿ, ಕಂಡೋರ್ ಮನೆ ಕಂಬಳಿಗೆ ಯಾಕೆ ಕಣ್ಣಾಗ್ತೀರಾ? ಜಾನಿಬಾಯ್ ಏನೋ ರಾಕೆ ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ಟಿದ್ಯಾ? ಎಕ್ಸಾಕ್ಟ್ ಶುಂಠಿ. ಸೂರ್ಯ ಹೇಳಿದ ನಿಮ್ಮ ಮನೆಗೆ ಬಾಂಬೆಯಿಂದ ಒಂದು ಹುಡುಗಿ ಬಂದಿದ್ದಾಳೆ, ನೋಡಿಕೊಂಡು ಬಾ ಅಂತ. ಅವನಿಗೆ ಬರೋಕ್ಕೇನಾಗಿತ್ತಂತೆ? ಅವ ಬಂದ್ರೆ ನೀವು ನೋಡ್ಲಿಕ್ಕೆ ಬಿಡ್ತೀರಾ? ಹೌದು, ನಿಮ್ಮ ಮನೆಗೆ ಕತ್ರಿನ ಕೈ ಬಂದ ವಿಷಯ ನಿಜವಾ? ಕತ್ರಿನ ಕೈ ಬಂದಿದ್ರೆ ನಾನ್ಯಾಕೋ ಸುಮ್ಮನೆ ಇರ್ತಿದ್ದೆ. ಇನ್ನೊಂದ್ಸಲ ಕತ್ರಿನ ಗಿತ್ರಿನ ಅಂತ ಈ ಕಡೆ ಬಂದ್ರೆ ಕತ್ರಿ ತಗೊಂಡು ಕಟ್ ಮಾಡ್ಬಿಡ್ತೀನಿ. ಹೌದು, ನಮ್ಮನೆಗೆ ಬಾಂಬೆ ಹುಡುಗಿ ಬಂದಿರೋ ವಿಷಯ ಆ ಸೂರಿಗೆ ಹೇಗೆ ಗೊತ್ತಾಯ್ತು? ಕುಡಿದೊಡನೆ ಕಿಕ್ಕೇರಿಸುವ ಹೆಂಡ, ನೋಡಿದೊಡನೆ ಮತ್ತೇರಿಸುವ ಹೆಣ್ಣು ಪಡ್ಡೆ ಹುಡುಗರ ಕಣ್ಣಿಗೆ ಬೀಳದಿರ್ತದ. ಐ ಡೋಂಟ್ ಲೈಕ್ ಇಟ್. ಇನ್ನೊಂದ್ಸಲ ಕಿಕ್ಕು ಗಿಕ್ಕು ಅಂತ ನಮ್ಮ ಮನೆ ಕಡೆ ಬಂದ್ರೆ ಹಾಕಿರೋ ಪ್ಯಾಂಟ್ ಉದ್ರೋಗ್ಬಿಡ್ಬೇಕು, ಹಂಗ ಬಾರಿಸ್ತೀನಿ. ಜಾನಿಬಾಯ್, ಈ ಮನೆಗೆ ನನ್ನನ್ನು ಬರಬೇಡ ಅನ್ನುವ ರೈಟ್ ನಿಮ್ಗೆ ಯಾರು ಕೊಟ್ಟದ್ದು? ಯಾವನ್ ಯಾಕೋ ಕೊಡ್ಬೇಕು ಲೇ? ಈ ಮನೆ ನಂದು, ಈ ಮನೆಗೆ ನಾನೇ ಯಜಮಾನ. ಮಧುರ ಬಾಬಿಯ ದುಡ್ಡಲ್ಲಿ ಮಾನ ಇಲ್ಲದೆ ಬದುಕುತ್ತಿರೋರು ನೀವು, ಇದು ಮಾನ ಅಲ್ಲ, ಕೆವಾನ. ಐ ಲೈಕ್ ಇಟ್. ಅಡೆ ಕಲ್ಟಿವೇಟ್ರು ಕರೆಕ್ಟಾಗಿ ಹೇಳ್ದ ಕೂಡ. ರೀ ಗೌಡ್ರೆ, ಪದೇ ಪದೇ ನಮ್ಮ ಮನೆಗೆ ಬರ್ತಿದಿರಲ್ಲ, ಮಾಡಕ್ಕೇನು ಕೆಲಸ ಇಲ್ವಾ? ಓ ಅನ್ನಪ್ಪನವ್ರೆ, ನನ್ನ ಕೆಲಸದ ವಿಷಯ ಬಿಟ್ಟಾಕಿ. ಎಲ್ಲ ನನ್ನ ಬಾಂಬೆ ಮಿಠಾಯಿ ಕಾಣಿಸ್ತಾ ಇಲ್ಲ. ಇನ್ನೊಂದ್ಸಲ ಆ ಹುಡುಗಿನ ಬಾಂಬೆ ಮಿಠಾಯಿ ಅಂತ ಕರೆದ್ರೆ ನಿಮ್ಮನ್ನೇ ಮಿಠಾಯಿ ಮಾಡ್ಕೊಂಡು ತಿಂದು ಬಿಡ್ತೀನಿ. ಹಿಂಗ್ ಮಾಡ್ತಾರೆ ನೀವ್ ಆ ಕತ್ರಿನೆಲ್ಲನ್ನು ಆ ಹುಡುಗಿಯನ್ನ ನೋಡಿದ್ದೀರಾ? ನೋಡದೆ ನೋಡ, ಬೇಡ ಬಿಡು, ಅಲ್ಲಿಗೆ ಬರ್ತೀನಿ. ನೀರು ಅಡೆ ಕಲ್ಟಿವೇಟ್ರು. ಮತ್ತೆ ನೀವೆಂತ ಅದೃಷ್ಟವಂತಪ್ಪ, ಕುಲ್ಪಿಯೊಟ್ಟಿಗೆ ಸೆಲ್ಫಿ ತೆಗೆಸ್ಕೊಂಡಿದ್ದೀರಾ. ಹೊಡಿರಿ ಕೈ. ಅಡೆ ಕಲ್ಟಿವೇಟ್ರು, ಹೆಣ್ಣೈಕಳನ್ನ ಬೀಳಿಸ್ಕೋಬೇಕು ಅಂದ್ರೆ ಸರಿಯಾದ ಜಾಗದಲ್ಲಿ ಮಚ್ಚ ಇರಬೇಕು. ಹೊಸ ಜನಕ್ಕೆ ಹೆಣ್ಣೈಕಳು ಬೀಳೋದಿರ್ಲಿ, ಅವ್ರನ್ನ ತಿರುಗೂ ನೋಡಲ್ಲ. ನೋಡ್ರೆ, ಇವತ್ತ್ಯಾಕೋ ನಿಮ್ಮ ಟೈಮ್ ಸರಿ ಇಲ್ಲ ಅನಿಸ್ತಿದೆ ರೀ. ಏನ್ ನಿಮ್ ಪ್ರಾಬ್ಲಮ್ಮು? ಮೊದಲು ನಿಮ್ ಟೈಮ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ನನ್ನ ಟೈಮ್ ಬಗ್ಗೆ ಮಾತಾಡಿ. ಅಡ ಕಲ್ಟಿವೇಟ್ರು, ನಿನ್ಗೆ ಇನ್ನೂ ಶಾಲೆ ವಿಷಯಗಳು ಹೇಳ್ಬೇಕು, ಹಂಗೆ ಹೇಳಿದ್ರೆ ಆಗಲ್ಲ. ನಿನ್ಗೆ ಶಾಕ್ ಕೊಟ್ಬಿಟ್ಟು ಹೇಳಿಸ್ತೀನಿ. ಬಾ ನನ್ನ ಜೊತೆಗೆ. ಐ ಲೈಕ್ ಇಟ್. ಇವ್ರನ್ನ ಹೀಗೆ ಬಿಟ್ರೆ ಆಗಲ್ಲ. ಈ ವಿಷಯನ ಮೊದಲು ಪುಟ್ಟಮಲ್ಲಿ ಇವ್ರಿಗೆ ಹೇಳ್ಬೇಕು.
ಚಂದನ್ ಅವರೇ ಬಿರ್ಬಿನ್ ಬರಿ ಅಂತ ಫೋನ್ ಮಾಡಿದ್ರಿ ಅಲ್ಲ, ಯಾಕೆ? ನಾನು ಗಾಬರಿಯಿಂದ ಭಜನೆ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟೆ. ಮನೆಯವರೇ, ನೀವು ದೇವರು ದೀನ್ರು ಅಂತ ಭಜನೆ ಮಾಡ್ತಾ ಇರಿ, ಇಲ್ಲಿ ಗೌಡ್ರು ಹುಡುಗಿರಿಂದ ಬಿದ್ದು ದೇವಿ ಭಜನೆ ಮಾಡ್ತಿರ್ತಾರೆ. ಚಂದನ್ ಅವರೇ, ಸುಮ್ನೆ ನಮ್ಮ ಬಾಬಣ್ಣನ ಬಗ್ಗೆ ಕಾರ್ಪೆಂಟ್ ಮಾಡಬೇಡಿ. ಅದು ಕಾರ್ಪೆಂಟ್ ಅಲ್ಲ, ಕಂಪ್ಲೇಂಟ್. ಹೇಳಿದ್ರೆ ಚಾಡ, ಅದನ್ನೇ ಮಾಡಬೇಡಿ. ನಾನು ಸುಳ್ಳು ಹೇಳ್ತಿಲ್ಲ. ಗೌಡ್ರಿಗೆ ಸರಿಯಾಗಿ ಸಿಂಗಲ್ ರೈಡೇ ಮಾಡಕ್ ಬರಲ್ಲ, ಇನ್ನು ಡಬಲ್ ರೈಡ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಚಂದನ್ ಅವರೇ, ನೀವೇನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಯ್ತಿಲ್ಲ. ಅದು ಯಾವಾಗ ತಾನೇ ಅರ್ಥ ಆಗಿದೆ. ನೀವು ಹೀಗೆ ಇನ್ನೋಸೆಂಟ್ ತರ ಇದ್ರೆ ಅವ್ರು ನಿಮ್ಮನ್ನ ಬಿಟ್ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತಾರೆ. ನಮ್ ಬಾಬಣ್ಣ ನನ್ನನ್ ಬಿಟ್ಟು ಬಾಂಬೆಗೆ ಹಾಕೋದರು. ಬಾಂಬೆ ಮಿಠಾಯಿ ತಿನ್ನಕ್ಕೆ. ಚಂದನ್ ಅವರೇ, ಯಾಕೆ ಹಿಂಗೆಲ್ಲ ಮಾತಾಡಿರಿ? ಮತ್ತಿನ್ನೇನ್ ಪುಟ್ಮಲ್ಲಿ ಅವರೇ, ಬಾಂಬೆಯಿಂದ ಮಧು ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗೌಡ್ರು ನಮ್ಮನ್ನ ನೋಡೋ ನೆಪದಲ್ಲಿ ಪದೇ ಪದೇ ನಮ್ಮ ಮನೆಗೆ ಬಂದು ಅವ್ರ ಹುಡುಗಿಯಿಂದ ಬಿದ್ದುಬಿಟ್ಟಿದ್ದಾರೆ. ಮಾಯ್ಕರ ಏನಿದು ಅಪಸ್ವರ? ಚಂದನ್ ಅವರೇ, ನೀವು ಹೇಳ್ತಾ ಇರೋದು ದಿಟ್ಟುವ? ಪುಟ್ಮಲ್ಲಿ ಅವರೇ, ನಾನು ಯಾವತ್ತು ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀನಿ? ನೀವು ಚೆನ್ನಾಗಿರ್ಬೇಕು ಅಂತಾನೆ ತಾನೇ ನಾನು ಬಯಸೋದು. ನಾನು ನಿಮ್ಮನ್ನು ಎಷ್ಟು ಇಷ್ಟಪಡ್ತೀನಿ ಅಂತ ನಿಮಗೆ ಗೊತ್ತು ತಾನೇ? ಯಾರಂದ್ರೆ? ಅಂದ್ರೆ ಅಕ್ಕಪಕ್ಕದವ್ರು ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂದೆ. ಹಂಗಂದರಿಯಾ? ಹಂಗಾರ ಸರಿ ಬಿಡಿ. ಇವಾಗ ನೇರವಾಗಿ ಏನು ಹೇಳಿದ್ರು ಅರ್ಥ ಆಗಲ್ಲ. ಚಂದನ್ ಅವರೇ, ಏನಾದ್ರೂ ಹೇಳಿದ್ರಿಯಾ? ಏನಿಲ್ಲ ಪುಟ್ಮಲ್ಲಿ ಅವರೇ, ಹೇಳ್ಬೇಕಾದ್ದನ್ನೆಲ್ಲ ಹೇಳಿದ್ದೀನಿ. ಇನ್ನು ಮುಂದೆ ನಿಮ್ಮ ಗೌಡ್ರನ್ನ ಹದ್ಬಸ್ತಲ್ಲಿ ಇಟ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಇಲ್ಲ ಅಂದ್ರೆ ನೀವು ಬಾಂಬೆ ಮಿಠಾಯಿ ತಿನ್ನೋದು ಗ್ಯಾರಂಟಿ. ಬ್ಯಾಡ ಬ್ಯಾಡ, ನಾನು ನಿಮ್ ಹೇಳ್ದಂಗೆ ಕಳ್ಬೇಕು ಅನ್ನಿ, ಅದು ತಾನೆ ಕದ್ದು ಮುಚ್ಚಿ ನೋಡೋದು. ಸರಿಯಾಗಿ ಹೇಳ್ದೆ ಮಧು. ಈ ಕಳ್ಬೆಕ್ಕಿಗೆ ಒಂದಿನ ಇಲಿ ಪಾಷಾಣ ಹಾಕಿ ತಿನ್ನಿಸ್ಬಿಡ್ತೀನಿ. ಮಧುರ ಅವ್ರೆ, ನೀವು ಅಣ್ಣಪ್ಪನವ್ರ ಜೊತೆಗೆ ಸೇರ್ಕೊಂಡು ನನ್ನ ಆಡ್ಕೊಂಡರೆ ಯಾಕೋ ನನ್ನ ಎದ್ದುಗಳಿಗೇನೆ ಸರಿ ಇಲ್ಲ. ನಾವು ಐತೀನಿ. ಯಾಕೆ? ಪುನಃ ಮನೆ ಕಡಿದ್ದೆ ದೊಳಕ. ಚಂದನ್ ಅವರೇ, ಚಂದನ್ ಅವರೇ, ಚಂದನ್ ಅವರೇ, ಯಾನ ಇದು? ಯಾವತ್ತೂ ನೋಡ್ದಾರಂಗ ನಾನು ನೋಡ್ತಾ ಇದ್ದೀರಲ್ಲ. ಪುಟ್ಮಲ್ಲಿ ಅವರೇ, ಈ ಸೀರೆಯಲ್ಲಿ ನೀವು ಸಾಕ್ಷಾತ್ ದೇವತೆ ತರ ಕಾಣ್ತಿದ್ದೀರಾ. ನಿಮ್ಮನ್ನು ನೋಡ್ತಾ ನೋಡ್ತಾ ಹಾಗೆ ಒಂದೊಂದು ಸ್ವರ್ಗದಲ್ಲಿ ಸುತ್ತಾಡ್ಕೊಂಡ್ ಬಂದ್ಬಿಟ್ಟೆ. ಚಂದನ್ ಅವರೇ, ನಿಮ್ಮ ಮಾತುಗೋಸ್ಕರನೇ ಕಾಯ್ತಾ ಇದ್ದೀಯನಿ. ಪುಟ್ಮಲ್ಲಿ ಅವರೇ, ಇನ್ನೊಂದ್ಸಲ ಆ ಮಾತು ಹೇಳ್ಬಾರ್ದಾ? ಚಂದನ್ ಅವರೇ, ನಿಮ್ಮ ಈ ಮಾತುಗೋಸ್ಕರನೇ ಕಾಯ್ತಾ ಇದ್ದೀಯನಿ. ಆಡೋಗ ಪುಟ್ಮಲ್ಲಿ ಅವರೇ, ನಿಮ್ಮ ಮಾತು ಕೇಳ್ತಾ ಇದ್ರೆ ನಾನು ನಿಜವಾಗ್ಲೂ ಸ್ವರ್ಗದಲ್ಲಿ ತೇಲ್ತಾ ಇದ್ದೀನಿ ಅನ್ನಿಸ್ತಿದೆ. ತಗೊಳ್ಳಿ ಗಿಫ್ಟ್. ಯಾನ ಇದು? ತೆಗೆದು ನೋಡಿ ಗೊತ್ತಾಗುತ್ತೆ. ಚಂದನ್ ಅವರೇ, ನೀವು ಸಾನೇ ರೋಬೋಟಿಕ್. ಪುಟ್ಮಲ್ಲಿ ಅವರೇ, ಅದು ರೋಬೋಟಿಕ್ ಅಲ್ಲ, ರೊಮ್ಯಾಂಟಿಕ್. ಹಿಡಿದ್ರಿ ಚಾಡ. ಅದೇ ಅದೇ. ಇವತ್ತೇನಾದ್ರೂ ಮಾಡಿ ಪುಟ್ಟಮಲ್ಲಿಯವ್ರನ್ನ ಈ ಬಾಹುಗಳಲ್ಲಿ ಬಂದಿ ಆಗಿಸ್ಕೊಂಡ್ಬಿಡ್ಬೇಕು. ಓಕೆ ಆದರೆ ಲೈಫು ಸ್ವೀಟು, ಇಲ್ಲ ಅಂದರೆ ಜೈಲ್ ಗೇಟು. ನೋ ಪ್ರಾಬ್ಲಮ್, ಟ್ರೈ ಮಾಡೇ ಬಿಡೋಣ. ಚಂದನ್ ಅವರೇ, ಯಾಕೆ ಗರ ಬಡ್ದ್ರೆ ನಿಂತ್ಕೊಂಡ್ಬಿಟ್ಟಿದ್ದೀರಿ? ಪುಟ್ಟಮಲ್ಲಿಯವ್ರೆ, ಯಾಕೆ ತಡ? ಬನ್ನಿ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪುಟ್ಮಲ್ಲಿ ಅವರೇ, ಹ್ಯಾಪಿ ಬರ್ಡೇ ಟು ಯು. ಪುಟ್ಮಲ್ಲಿ ಅವರೇ, ಕೇಕ್ ಕಟ್ ಮಾಡಿ. ಪುಟ್ಮಲ್ಲಿಯವರೇ, ಯಾಕೆ ಪದೇ ಪದೇ ನನ್ನ ಕನಸಲ್ಲಿ ಬಂದು ಕಾಡ್ತೀರಾ? ಒಂದೇ ಒಂದ್ಸಲ ನನ್ನ ಕನಸನ್ನ ನನಸು ಮಾಡಬಾರ್ದಾ? ಐ ಲೈಕ್ ಇಟ್. ಜಾನಿ ಬಾಯ್, ಏನಾಯ್ತು ನಿಮ್ಮ ಸೊಂಟಕ್ಕೆ? ಬಾತ್ರೂಮ್ನಲ್ಲಿ ಸೊಂಟ ಮುಡ್ಕೊಳ್ಳುವಂತ ಕೆಲಸ ಎಂತ ಮಾಡಿದ್ರ? ಹತ್ರ ಬರ. ಐ ಲೈಕ್ ಇಟ್. ಸೋಪ್ ಮೇಲೆ ಕಾಲಿಟ್ಟು ಜಾರು ಬಿದ್ದುಬಿಟ್ಟೆ ಕಣೋ.
ಜಾನಿ ಬಾಯ್ ಒಂದು ಸಂಗತಿ ಹೇಳ್ಬೇಕಾ? ಸೋಪು ನಿಮ್ಮ ಮೇಲೆ ಇರ್ಬೇಕೆ ಹೊರತು ನೀವು ಸೋಪಿನ ಮೇಲೆ ಇರಬಾರ್ದು. ಇದ್ರೆ ಹೀಗೆ ಆಗೋದು. ಐ ಲೈಕ್ ಇಟ್. तेरे कमरे में क्या जादू है? ಸುಮ್ಮನೆ ಇರೋ. ಜೋನಿ ಏನಾಯ್ತು? ಮಧುರ ಬಾಬಿ, ಚಾರ್ಸಿ ಬೆಂಡಾಗಿರುವ ಲಾರಿಯ ನಮ್ಮನೆ ನಿಂತಿರುವ ಜಾನಿ ಬಾಯಿಯನ್ನು ನೋಡಿದ್ರೆ ಗೊತ್ತಾಗೋದಿಲ್ವಾ? ಅವರ ಸೊಂಟ ಉಲ್ಕಿದೆ. ಸೊಂಟ ಮುರ್ಕೊಳ್ಳೋಂಥ ಕೆಲಸ ನೀವೇನ್ ಮಾಡಿದ್ರಿ? ಬಾತ್ರೂಮ್ಗೆ ಹೋಗಿದ್ರಿ ತಾನೆ? ಅದು ಸೋಪ್ ಮೇಲೆ ಕಾಲಿಟ್ಟು ಸ್ಲಿಪ್ ಆಗಿ ಬಿದ್ಬಿಟ್ಟೆ. ಬಹುಶಃ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ಸುತ್ತೆ. ಏನದು ಜಾನಿ, ಪುಟ್ಮಲಿಯರ್ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿ ಸೊಂಟ ಮುರ್ಕೊಂಡು ಕೂತಿದಿರಲ್ಲ. ಮಧುರ ಅವ್ರೆ ಗೌಡ್ರೆ, ಅಲ್ಲೇಪ್ನವ್ರೆ, ಇದ್ಯಾನ ಇದು? ಬಾತ್ರೂಮ್ ಅಲ್ಲಿ ಬಿದ್ದು ಸೊಂಟ ಉಳುಕಿಸ್ಕೊಂಡ್ಬಿಟ್ರಿ? ಏನ್ರಿ ಕಣ್ಮುಂದೆ ನಿಂತ್ಕೊಂಡು ನಾನು ಬಿದ್ದಿದ್ದನ್ನ ನೋಡಿರೋ ತರ ಮಾತಾಡ್ತಿದ್ರಾ? ಓ ಅಲ್ಲೇಪ್ನವ್ರೆ, ನಿಮ್ಮಂತಿವ್ರ ಯೋಗ್ಯತನ ಅಳಿಯಕ್ಕೆ ಕೈ ನೋಡಿ ಭವಿಷ್ಯ ಹೇಳ್ಬೇಕು ಅಂತೇನಿಲ್ಲ. ನಿಮ್ಗೆ ನೆಟ್ ಚಿಪ್ಸ್ ತಿನ್ನಕ್ಕೆ ಬರಲ್ಲ, ನಿಮ್ ಸೊಂಟ ಉಳುಕಿಸ್ಕೊಳ್ಳಂತ ಕೆಲಸ ಏನ್ ಮಾಡಿರಿ? ಗೌಡ್ರೆ ಜಾಸ್ತಿ ಮಾತಾಡ್ತಿದ್ದೀರಾ? ಇರ್ಲಿ ನನಗೂ ಟೈಮ್ ಬರುತ್ತೆ, ಆಗ ನಾನೇನು ಅಂತ ತೋರಿಸ್ತೀನಿ. ಓ ಅಲ್ಲೇಪ್ನವ್ರೆ, ಮೊದಲು ನೀವು ನೆಟ್ಟಿಗೆ ನಿಂತ್ಕೊಳ್ಳೋದನ್ನ ಕಲೀರಿ, ಆಮೇಲೆ ನನ್ನನ್ನು ನೋಡ್ಕೊಳ್ಳರಿ. ಗೌಡ್ರೆ ಬಂದ್ ವಿಷಯ ಹೇಳಿ. ಮಧುರ ಅವ್ರ ಇವತ್ತು ಪುಟ್ಮಲಿ ಬರ್ತಡೆ ಅಂತೆ, ಅದಕ್ಕೆ ಸ್ವೀಟ್ ಕೊಟ್ಬಿಟ್ಟಾಗವ ಅಂತ ಬಂದಿ. ಈ ವಿಷಯ ನಿಮ್ಗೆ ಗೊತ್ತಾಯ್ತು? ಪುಟ್ಮಲಿನೇ ಹೇಳ್ದ. ಹಲೋ ಪುಟ್ಮಲ್ಲಿ ಅವ್ರೆ, ಎಂತ ಕೆಲಸ ಮಾಡ್ಬಿಟ್ರಿ, ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಗಂಡನವ್ರೆ, ಗಂಡ ಹೆಂಡತಿ ಅನ್ಮೇಕೆ ಒಂದ್ ಮಾತು ಬರ್ತದೆ ಹೋಯ್ತದೆ. ಅದಕ್ಕೆ ಅವರಿಂದ ಮುಚ್ಚಿಡಕ್ಕಾಗ್ದ.